ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನಾನೊಂದಿವತ್ತು ಕಾಳಿಂದು ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ನಾನು ಇಷ್ಟೊಂದು ಕಾಳನ್ನು ಹಾಕಿದ್ದೀನಿ. ಇದು ಕಾಬೂನ್ ಕಡಲೆ, ವೈಟ್ ಕಡಲೆ, ಮತ್ತಿದು ನಾರ್ಮಲ್ ಕಡಲೆ, ಇದು ಬ್ರೌನ್ ಕಲರ್ ಈ ಥರ ಇರುತ್ತೆ. ಬಟಾಣಿ ಕಾಳು ತೊಗೊಂಡಿದ್ದೀನಿ, ನೋಡ್ಬೋದು ನೀವು. ಮತ್ತು ನಾನಿಲ್ಲಿ ಹುರುಳಿ ಕಾಳು ತೊಗೊಂಡಿದ್ದೀನಿ, ನೋಡ್ಬೋದು. ಇದು ಹುರುಳಿ ಕಾಳನ್ನು ಒಳ್ಳೆಯದು, ಶಕ್ತಿಯುತ ಮತ್ತು ಒಳ್ಳೆಯ ಔಷಧಿ ಗುಣಗಳನ್ನು ಹೊಂದಿರುವಂಥದ್ದು, ಮತ್ತು ನಮ್ಮ ನರಗಳಿಗೆ ಒಳ್ಳೆಯ ಶಕ್ತಿ ಕೊಡುವಂಥದ್ದು. ಮತ್ತು ಇದು ಕಾಬೂನು ಕಡಲೆನೂ ಸಹ ಒಳ್ಳೆಯದು, ಮತ್ತು ಈ ಕಡಲೆನೂ ಸಹ ಒಳ್ಳೆಯದು. ಹಾಗಾಗಿ ನಾನಿವತ್ತು ಇವನ್ನು ತೊಗೊಂಡಿದ್ದೀನಿ. ಇದು ಸ್ವಲ್ಪ ನಾನು ರಾತ್ರಿ ಎಲ್ಲ ನೆನೆಸ್ಕೊಂಡಿದ್ದೆ. ಇದು ರಾತ್ರಿ ಎಲ್ಲ ನೆನೆಸಿಟ್ಕೊಂಡಿರೋದು. ಇಲ್ಲಿ ನೋಡ್ಬೋದು ನೀವು, ಹೆಸರು ಕಾಳು, ಮುಕ್ಕಾಲು ಲೋಟ ಹೆಸರು ಕಾಳು ತೊಗೊಂಡಿನಿ. ಈ ಹೆಸರು ಕಾಳು ನಮಗೆ ಒಂದು ವಿಜಿಲ್ ಮಾಡಿಸಿದ್ರೆ ಸಾಕು, ಇದ್ರ ಜೊತೆಗೆ ಚೆನ್ನಾಗಿ ಬೇಯುತ್ತೆ. ಅದಕ್ಕಾಗಿ ನಾನು ಇವಾಗ ಹಾಕೋತಾ ಇರೋದು, ಇದ್ರ ಜೊತೆಗೆ ಇವಾಗ ಹಾಕೋತಾ ಇರೋದು ನಾನು. ಮತ್ತು ಇದೇ ಲೋಟದಲ್ಲಿ ನಾನು ಇದು ಮಡಿಕೆ ಕಾಳು ಅಂತಾರಲ್ರಿ, ಇದು ಮಡಿಕೆ ಕಾಳು ಅಂದರೆ ಮೆಟ್ಟಿಗೆ ಕಾಳು ಅಂತಾರೆ. ಇದರೂ ತುಂಬ ಒಳ್ಳೆಯದು. ಇವು ಕಾಳುಗಳ ಗುಣಗಳು ಒಳ್ಳೆಯ ಒಂದು ಗುಣಗಳು. ಮತ್ತು ನಮಗಿದು ಒಂದು ಅನ್ನ ಸಾರಿಗೆ ಮತ್ತು ಸೈಡಿಗೆ ಪಲ್ಯಕ್ಕಾಗುತ್ತೆ. ನಮಗೆ ರೊಟ್ಟಿಗೆ ಮತ್ತು ಚಪಾತಿಗೂ ಆಗುತ್ತೆ. ಇದು ಒಳ್ಳೆಯ ಒಂದು ಕಾಳನ್ನು ಸೇರಿಸಿ ಮಾಡ್ಕೋಬೋದು. ಮಾಮೂಲಿಯಾಗಿ ಮನೆಯಲ್ಲಿ ಇರ್ತದಲ್ಲ, ಒಂದು ದಿವಸಕ್ಕೆ ನಾವು ಇದನ್ನೆಲ್ಲ ಮಾಡ್ಕೋಬೋದು. ನಾನಿವಾಗ ಈ ಥರನೇ ಮಾಡ್ತಾಯಿದ್ದೀನಿ. ಇದನ್ನೇ ನೀವು ಮೊಳಕೆ ಕಟ್ಟಿ ಮಾಡಿದ್ರೆ ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡ್ಬೋದು, ಈಗ ನಾನು ಮಡಿಕೆ ಕಾಳು ಸಹ ಇದಕ್ಕೆ ಹಾಕ್ತಾಯಿದ್ದೀನಿ. ಇವೆಲ್ಲ ನಾನು ಚೆನ್ನಾಗಿ ಒಂದು ರೌಂಡ್ ವಾಶ್ ಮಾಡ್ಕೊಂಡು ಕುಕ್ಕರಲ್ಲಿ ಹಾಕಿ ಎರಡು ವಿಜಲ್ ಮಾಡಿಸ್ತೀನಿ. ಅವಾಗ ಇದು ಕಾಳೆಲ್ಲ ಚೆನ್ನಾಗಿ ಬೇಯುತ್ತೆ. ಇದು ಮಾತ್ರ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಪಲ್ಯ. ನಮಗೆ ಅನ್ನದ ಜೊತೆಗೂ ಸರಿಯಾಗುತ್ತೆ, ರೊಟ್ಟಿ ಜೊತೆಗೂ ಸರಿಯಾಗುತ್ತೆ, ಪಲ್ಯ ಜೊತೆಗೂ, ರೊಟ್ಟಿ ಜೊತೆ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಮಾಡಿ ಇದನ್ನೇ ಮೊಳಕೆ ಕಟ್ ಮಾಡಿದ್ರೂ ತುಂಬ ಒಳ್ಳೆಯ ಫುಡ್ ಇದು. ಮಧ್ಯಾಹ್ನ ಅದು ಬ್ರೇಕ್ಫಾಸ್ಟಿಗಾದ್ರೂ ಆಗ್ಬೋದು, ಮಧ್ಯಾಹ್ನ ಊಟಕ್ಕಾದ್ರೂ ಆಗ್ಬೋದು. ಇದು ಒಳ್ಳೆಯದು ನಮಗೆ. ಅದಕ್ಕಾಗಿ ನಾನು ಈ ಥರ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ಕೋಬೋದು ನೀವು, ನಮಗೀಗ ಅಚ್ಚ ಖಾರದ ಪುಡಿ 1.5 ಟೇಬಲ್ ಸ್ಪೂನಷ್ಟು, ಇದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಇದೆ. ಇದು ಒಂದು 4ರಿಂದ 5 ಬೆಳ್ಳುಳ್ಳಿ, ಇದು ಸಣ್ಣದು ಈರುಳ್ಳಿ ಬರ್ತದೆ, ನೋಡಿರ್ಬೋದು, ಸಾಂಬಾರು ಈರುಳ್ಳಿ ಅಂತ ಅನ್ಬೋದು ನೀವು. ಇದು ಸಾಂಬಾರು ಈರುಳ್ಳಿ ಅಂತ ಬರ್ತದೆ. ಇದು ಪಲ್ಯಕ್ಕೆ ಹಾಕಿದ್ರೂ ಟೇಸ್ಟ್ ಆಗುತ್ತೆ, ಮತ್ತು ಸಾಂಬಾರ್ಗೆ ಹಾಕಿದ್ರೂ ಟೇಸ್ಟ್ ಆಗುತ್ತೆ. ಇಲ್ಲೊಂಚೂರು ನಾನು ಸಾಸಿವೆ ಜೀರಿಗೆ ತೊಗೊತಿದ್ದೀನಿ. ಇಲ್ಲೊಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ನಾನು ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ, ನೋಡ್ಬೋದು. ಒಂದೇ ಮೆಣಸಿನ್ಕಾಯಿ ದಪ್ಪ ಇರೋದು, ಒಂದೇ ಮೆಣಸಿನ್ಕಾಯಿ 4 ಭಾಗ ಕಟ್ ಮಾಡಿದ್ದೀನಿ. ಇದು ಕೆಂಪುದು ಹುಳಿ ಟೊಮೊಟೊ, ನಾಟಿ ಟೊಮೊಟೊ, ಇದು ಒಂದು 3 ಟೊಮೆಟೊ ತೊಗೊತಿದ್ದೀನಿ, ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ನಾವು ಕಾಳೆಲ್ಲ ಬೇಯಿಸ್ಕೊಂಡಾದ್ಮೇಲೆ ಇದನ್ನೆಲ್ಲ ನಾನು ಒಗ್ಗರಣೆ ಕೊಡೋಕ್ಕಂತೇಳಿ ಇಟ್ಕೊಂಡಿರೋದು. ನೋಡ್ಬೋದು, ನಮ್ಮ ಕಾಳು ನಾನು ಈಗ 1-2-3 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ನಾನು ಇವಾಗೆ ಮಡಿಕೆ ಕಾಳು ಮತ್ತು ಹೆಸರು ಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಇದು ಮಕ್ಕಳಿಗೂ ನಾವು ಅಭ್ಯಾಸ ಮಾಡಿಸ್ಬೇಕು. ಎಲ್ಲ ಕಾಳು ಈ ಥರ ತಿನ್ನೋದಾಗಲಿ, ಪಲ್ಯ ಸೊಪ್ಪು ಎಲ್ಲ ತಿನ್ನೋದಾಗಲಿ. ಹಾಗಾಗಿ ನಾನು ಇದನ್ನು ನಿಮ್ಮ ರೆಸಿಪಿ ಹಾಕ್ತಾಯಿದ್ದೆ, ನೋಡ್ಬೋದು. ಈಗ ನಾನು ಕುಕ್ಕರಿಗೆ ಹಾಕ್ಕೋತೀನಿ ಇದೆಲ್ಲ. ಕಾಳನ್ನು ನಾನು ತೊಗೊತಿದ್ದೀನಿ, ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಳುಗಳು ಕಾಣ್ತಾಯಿದೆ, ನಮ್ಮ ಕಲರಾಗಿ. ನಾನು ಇದನ್ನು ಒಂದು ಅರ್ಧ ತಪ್ಪಲೆಯಷ್ಟು ನೀರು ತೊಗೊಂಡು ಹಾಕ್ತಾಯಿದ್ದೀನಿ, ನೋಡ್ಬೋದು. ನಮಗೆ ಒಂದೇ ವಿಜಿಲ್ ಮಾಡಿಸ್ಲಿಕ್ಕಿದೆ ಅಲ್ರಿ, ಅದಕ್ಕೆ ನಾನು ಇವಾಗ ನಾವು ಅರಿಶಿನ ಹಾಕ್ಕೋತೀನಿ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ನೀರು ಸಾಕು ನಮಗಷ್ಟೇ. ಇದಕ್ಕೆ ಒಂಚೂರು ಆಯಿಲ್ ಹಾಕ್ಕೋತಾ ಇದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಇದಿಷ್ಟೇ ನಮಗೆ ಬೇಯಿಸೋಕ್ಕೆ ಬೇಕಾಗಿರೋದು. ಈಗ ನಾನು ಕುಕ್ಕರನ್ನು ಇಟ್ಕೊಂಡಿದ್ದೀನಿ, ನೋಡ್ಬೋದು ರೀ. ಇದು ಕುಕ್ಕರ್ ಇಟ್ಕೊಂಡು ಇವಾಗ ನಾನು 2 ವಿಜಲನ್ನು ಮಾಡಿಸ್ತೀನಿ. 2 ವಿಜಲ್ ಆದಮೇಲೆ ಅದನ್ನು ಒಗ್ಗರಣೆ ಹಾಕಿ ತೋರಿಸ್ತೀನಿ ನಿಮಗೆ. ಇದನ್ನು ಇಟ್ಕೊಂಡಿದ್ದೀನಿ, ಇವಾಗ ಬೇಗ ಬರುತ್ತೆ ವಿಜಲು, 1-2 ವಿಜಲು. ಈಗ ನೀವು ನೋಡ್ಬೋದು, ನಮ್ಮದು ಈಗ ಕುಕ್ಕರು 2 ವಿಜಲ್ ಆಗಿದೆ. ಈಗ ನಾನು ಇದನ್ನು ಕುಕ್ಕರನ್ನು ಬಿಸ್ತಾಯಿದ್ದೀನಿ.
ಕುಕ್ಕರ್ ಇನ್ನೂ ಸ್ವಲ್ಪ ಈಗ ಬಂತು ನೋಡ್ರಿ. ಒಗ್ಗರಣೆ ಹಾಕೊಳ್ಳೋಣ. ಇವಾಗ ನಮ್ಮದು ಎಲ್ಲ ಚೆನ್ನಾಗಿ ಬೆಂದಿದೆ ಕಾಳೆಲ್ಲ. ಇವಾಗ ನಾನು ಒಗ್ಗರಣೆ ರೆಡಿ ಮಾಡ್ಕೊತೀನಿ. ಇವಾಗ ನಾನು ಸ್ಟವನ್ನು ಹಚ್ಕೊಂಡು ಬಾಣಲೆ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ನೋಡ್ಬೋದು. ಬಾಣಲೆ ಒಂಚೂರು ನಾನು ಫ್ಲೇಮ್ ಸ್ವಲ್ಪ ಹೈ ಇಟ್ಕೊತೀನಿ. ಫಸ್ಟಿಗೆ ಬಾಣಲೆ ಬಿಸಿ ಆಗಬೇಕಲ್ರಿ. ಈಗ ಬಾಣಲೆ ಒಂಚೂರು ಬಿಸಿ ಆಗಿದೆ. ಈ ಟೈಮ್ನಲ್ಲಿ ನಾನು ಇದಕ್ಕೆ ಆಯಿಲನ್ನು ಹಾಕ್ತಾಯಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಆಯಿಲು ಬಿಸಿ ಆಗಿದೆ. ಇವಾಗ ನಾನು ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಸಿಡಿತಾ ಇದ್ದಾಗೆ ಒಂಚೂರು ಬೆಳ್ಳುಳ್ಳಿ ಹಾಕೋಣ. ಇದರದ್ದು ಫ್ಲೇವರು ಚೆನ್ನಾಗಿ ಬಿಡುತ್ತೆ. ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ನಾವು ಇದಕ್ಕೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ನಮಗೆ ಬ್ರೌನ್ ಆಗಲಿಕ್ಕೆ ಅಷ್ಟೇ ಇತ್ತು. ಸ್ವಲ್ಪ ಎಣ್ಣೆಯಲ್ಲಿ ಅದು ಫ್ಲೇವರ್ ಬಿಟ್ಕೊಂಡ್ರೆ ಸಾಕು ಸ್ವಲ್ಪ ಹೊತ್ತು. ಈಗ ನಾನಿದಕ್ಕೆ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ನೋಡ್ಬೋದು. ಈರುಳ್ಳಿ ಇದು ಫುಲ್ಲು ಬೇಯೋದೇನು ಬೇಡ ನಮಗೆ. ಸ್ವಲ್ಪ ಅರ್ಧ ಫ್ರೈ ಆದರೆ ಸಾಕು. ಸ್ವಲ್ಪ ಇದು ಕಾಳಿನ ಪಲ್ಯ ಅಂದರೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಇರಬೇಕು. ಅದಕ್ಕೆ ನಾನು ಈ ಥರ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ನೋಡ್ಬೋದು. ಇದು 1 ನಿಮಿಷಗಳ ಕಾಲ ಇದು ಎಣ್ಣೆ ಒಳಗೆ ಫ್ರೈ ಆಗಲಿ. ಇವಾಗ 1 ನಿಮಿಷ ಫ್ರೈ ಆಗಿದೆ. ನಮಗೆ ಈರುಳ್ಳಿದು ಫ್ಲೇವರ್ ಬರ್ತಾ ಇದೆ ಚೆನ್ನಾಗಿ. ಈಗ ನಾವು ಇದು ಫ್ಲೇವರ್ ಬರಬೇಕಾದ್ರೇ ನಾವು ಇದಕ್ಕೆ ಕರಿಬೇವು ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಇದು ಆಪ್ಷನ್ನು. ನಾವು ಕರಿಬೇವು ಸೊಪ್ಪು ಅಂತೂ ಹಾಕ್ತೀವಿ. ನೀವು ಹಸಿಮೆಣಸಿನ್ಕಾಯಿ ಬೇಕಿದ್ರೆ ಹಾಕ್ಬೋದು, ಇಲ್ಲ ಅಂತಂದರೆ ಬಿಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ನಾವು ಖಾರದ ಪುಡಿ ಹಾಕ್ತೀವಲ್ರಿ, ಹಾಗಾಗಿ ಇದನ್ನು ಹಾಕ್ಕೋಬೋದು. ಈಗ ಚೆನ್ನಾಗಿ ಒಳ್ಳೆ ಫ್ಲೇವರ್ ಬರ್ತಾಯಿದೆ, ಒಗ್ಗರಣೆದು ಘಮ ಬರ್ತಾಯಿದೆ. ಈಗ ಇದೇ ಟೈಮ್ನಲ್ಲಿ ನಾವು ಟೊಮೆಟೊವನ್ನು ಹಾಕ್ತಾಯಿದ್ದೀವಿ ನೋಡ್ಬೋದು. ಇವಾಗ ನಾವು ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನೋಡ್ಬೋದು ನಮ್ಮದು ಈಗ 1-2 ನಿಮಿಷಗಳ ಕಾಲ ನಾನು ಇದನ್ನು ಬೇಯಿಸ್ಕೊಂಡಿದ್ದೀನಿ. ನಾವು ಇದಕ್ಕೆ ಅರಿಶಿನ ಹಾಕೋದಿಲ್ಲ ರೀ, ಯಾಕಂದರೆ ನಾವು ಕಾಳಿಗೆ ಹಾಕಿರ್ತೀವಲ್ರಿ, ಅದೇ ಅರಿಶಿನ ಸಾಕು. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಈಗ ನೋಡ್ಬೋದು ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ರೀ. ಇವಾಗ ನಾನು ಇದನ್ನು ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು 4 ನಿಮಿಷಗಳ ಕಾಲ ಬೇಯಿಸ್ತೀನಿ ರೀ. ಚೆನ್ನಾಗಿ ಬೇಯಬೇಕಿದು. ಈಗ ನಾವು 4 ನಿಮಿಷಗಳ ಕಾಲ ಬೇಯಿಸಿದ್ದೀವಿ. ಈಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡ್ಬೋದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡ್ಬೋದು ನೀವು ರೀ. ಈಗ ನಮಗೆ ಟೊಮೊಟೊ ಎಲ್ಲ ಬೆಂದಿದೆ ಚೆನ್ನಾಗಿ, ಮತ್ತು ಉಪ್ಪೆಲ್ಲ ಹಾಕಿದ್ದೇವಲ್ರಿ, ಚೆನ್ನಾಗಿ ಬೆಂದಿದೆ. ನಾವು ಇದೇ ಟೈಮ್ನಲ್ಲಿ ಖಾರದ ಪುಡಿ ಹಾಕೋತಾ ಇದ್ದೀನಿ. ನಾವು ಕಾಳು ಹಾಕೋದಕ್ಕಿಂತ ಮುಂಚೆನೇ ಖಾರದ ಪುಡಿ ಹಾಕ್ಕೊಂಡು ಇದು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತೀನಿ. ಈಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಇನ್ನು ಒಂದು ನಿಮಿಷಗಳ ಕಾಲ ಬೆಂದರೆ ಸಾಕು. ಮತ್ತು ನಾವು ಕಾಳಿನ ಜೊತೆನೂ ನಾವು ಇದು ಪಲ್ಯವನ್ನು ಬೇಯಿಸ್ತೀವಿ ನೋಡ್ಬೋದು. ಇದನ್ನು ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನಾವೀಗ ನೋಡೋಣ 1 ನಿಮಿಷಗಳ ಕಾಲ ಬೇಯಿಸಿದೆ ನೋಡ್ಬೋದು. ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡ್ಬೋದು ನೀವು. ನೋಡಿರಿ ಎಲ್ಲ ನಾವು ಹಾಕಿದ್ದೆಲ್ಲ ಬಾಡಿದೆ. ಇದೇ ನಮಗೆ ಒಳ್ಳೆ ಟೇಸ್ಟ್ ಕೊಡೋದು. ನಾನು ಈ ಟೈಮ್ನಲ್ಲಿ ಕಾಳನ್ನು ಹಾಕೋತಾ ಇದ್ದೀನಿ ನೋಡ್ಬೋದು ನೀವು. ಕಾಳೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ನೋಡ್ಬೋದು ನಾನು ಕಾಳನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡ್ಬೋದು. ಇದು ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ನೋಡಿರಿ. ಕಾಳಿನ ಪಲ್ಯ ಇದು ಚಪಾತಿಗೆ, ರೊಟ್ಟಿಗೆ, ಮತ್ತು ನೀವು ಸೈಡು ಬರೀ ಒಂದು ಅನ್ನ ಸಾಂಬಾರು ಇಂಥದ್ದೊಂದು ಕಾಳು ಪಲ್ಯ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡ್ಬೋದು. ನಮ್ಮದು ನಾನೇನು ಈರುಳ್ಳಿ ಅದು ಎಲ್ಲ ಹಾಕಿದೆ ನೋಡಿರಿ, ಟೊಮೊಟೊದು ಎಲ್ಲನೂ ಚೆನ್ನಾಗಿ ಬೆಂದಿದೆ. ಇದೊಂಥರ ತುಂಬ ರುಚಿಯಾಗಿರುತ್ತೆ ಪಲ್ಯ. ನೀವು ಒಂದು ಸರ್ತಿ ಮನೆಯಲ್ಲಿ ಮಾಡಿಕೊಳ್ರಿ. ನಾವು ಮನೆಯಲ್ಲಿ ಮಕ್ಕಳಿಗೆ ಒಂದೊಂದು ಸರ್ತಿ ಇದೇ ಮಾಡಿಕೊಡೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ. ಇವಾಗ ಇದು ಆದಂಗೆ ನಾನಿವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡ್ಬೋದು ನೀವು. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು
ಒಂದು 2 ನಿಮಿಷ ಚೆನ್ನಾಗಿ ಕುದಿಬೇಕು. ಇವಾಗ ಕುದೀತಾ ಇದೆ. ಇದು ಲಿಡ್ ಕ್ಲೋಸ್ ಮಾಡಿ ಕುದಿಸ್ತೀನಿ ನಾನು ಚೆನ್ನಾಗಿ. ನಮ್ಮದು 2 ನಿಮಿಷಗಳ ಕಾಲ ಬೆಂದಿದೆ. ಇವಾಗ ನೋಡ್ಬೋದು ಸುತ್ತ ಎಣ್ಣೆ ಬಿಟ್ಕೊತ ಇದೆ ನಾವು ಹಾಕಿರೋದು. ಇವಾಗ ನಾನು ಮಿಕ್ಸ್ ಮಾಡ್ತೀನಿ. ಇದೊಂಚೂರು ಚೆನ್ನಾಗಿ ಬೆಂದಿದೆ ಅಲ್ರಿ, ಅದಕ್ಕಾಗಿ ಸ್ವಲ್ಪ ತಳ ಹಿಡಿಯುತ್ತೆ. ಆದರೆ ಈ ಒಂದು ಸೊಪ್ಪಿನ ಪಲ್ಯ ತುಂಬ ಟೇಸ್ಟಾಗಿರುತ್ತೆ. ಇವಾಗ ಇದಾಗಿದೆ. ನಾನು ಗ್ಯಾಸ್ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ನೋಡ್ಬೋದು, ಇದನ್ನು ಮುಚ್ಚಿದ್ದೀನಿ. ನೋಡ್ಬೋದು ಬಿಸಿ ಬಿಸಿಯಾದ ಕಾಳಿನ ಪಲ್ಯ ನಮ್ಮದು ರೆಡಿಯಾಗಿದೆ. ನೀವು ನಮಗೆ ವಿಡಿಯೋನ ನೋಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋನು ಕೊನೆಯವರೆಗೂ ನೋಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ. ಇದು ಕಾಳಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ನಮ್ಮ ವಿಡಿಯೋನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.